ಇಂಡಸ್ಟ್ರಿನಲ್ಲಿ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಡೈರೆಕ್ಟರ್ಸ್ ಜೊತೆಗೆ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ಮೊದಲ ಸಲ ಇವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೂಡ ಈ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಅಂಡ್ ಆಲ್ಸೋ ವಿತ್ ದ ಮೂವಿ C++. ಈಗ ಪೂರ್ಣ ಪ್ರಮಾಣದ ನಿರ್ದೇಶನದಲ್ಲಿ ಅವರ 2ನೇ ಸಿನಿಮಾ ನಿಮ್ಮ ಮುಂದೆ ಇನ್ನ ಸುಮಾರು ದಿನಗಳಲ್ಲಿ ನಿಮ್ಮ ಮುಂದೆ ಬರುತ್ತೆ. ಸೊ ಓವರ್ ಟು ಡೈರೆಕ್ಟರ್ ವಿಶ್ವ. ಎಲ್ರಿಗೂ ನಮಸ್ಕಾರ. ಟೈಟಲ್ಲು ಅಪರಿಚಿತೆ ಅಂತ. ಏನಕ್ಕೆ ಅಂದರೆ ಇದೊಂದು ರಿಯಲ್ ಇನ್ಸಿಡೆಂಟು. ಆ್ಯಕ್ಚುಲಾಗಿ ರಿಯಲ್ ಇನ್ಸಿಡೆಂಟ್. ಅದೇನು ಅಂತ ಹೇಳಿದ್ರೆ ಕತೆ ರಿವೀಲ್ ಆಗಿಬಿಡುತ್ತೆ. ಸೊ ಅದನ್ನ ಇಟ್ಕೊಂಡು ನಾವು ಒಂದು ಸೋಷಿಯಲ್ ಕಾಸ್ ಆ್ಯಡ್ ಮಾಡಿಕೊಂಡು ಮೇಡಮ್ ಒಂದು ಟೀಚರ್ ಕ್ಯಾರೆಕ್ಟರ್ ಆಗಿರುತ್ತೆ. ಆ ಥರ ಅವರು ಒಂದು ಹಳ್ಳಿಗೆ ಬರ್ತಾರೆ, ಅಲ್ಲಿ ಏನು ನಡೀತಾ ಇರುತ್ತೆ ಅನ್ನೋದನ್ನ ಸಾಲ್ವ್ ಮಾಡೋದು ಮೇಜರ್ ಕತೆ. ಕಂಪ್ಲೀಟ್ ಥ್ರಿಲ್ಲರ್ ಆಗಿರುತ್ತೆ ಇದು ಸಿನಿಮಾ. ಶ್ರೀನಾಥ್ ಸರು ಒಂದು ಮೇಜರ್ ರೋಲ್ ಮಾಡ್ತಾ ಇದ್ದಾರೆ. ಆಮೇಲೆ ಸಿಂಧು ಲೋಕನಾಥ್ ಮೇಡಮ್ ಅವರು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ರೋಹಿತ್ ಶ್ರೀನಾಥ್ ಸರ್ ಮಾಡ್ತಾ ಇದ್ದಾರೆ. RJ ಮೇಡಮ್ ನಿಖಿತಾ ಅವರು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಕಂಪ್ಲೀಟು ಇದೊಂದು ಬೇರೆ ಜಾನರ್ ಸಿನಿಮಾ. ಥ್ರಿಲ್ಲರ್ ಅಂತ ಹೇಳ್ಬೋದು. ಥ್ರಿಲ್ಲರ್ ಆಗಿ ತಗೊಂಡೋಗಿ ಒಂದು ಉತ್ತಮ ಸಂದೇಶ ಹೇಳೋ ಅಂತ ಸಬ್ಜೆಕ್ಟ್ ಮಾಡ್ಕೊಂಡಿದ್ದೀವಿ. ಹೌದು ಸರ್, ಹೌದು ಹೌದು ಸರ್. ಅಪರಿಚಿತದಲ್ಲಿ ಏನು ಒಂದು ಸಸ್ಪೆನ್ಸ್ ಇತ್ತೋ ಅದೇ ಥರ ಸಸ್ಪೆನ್ಸ್ ಈ ಸಿನಿಮಾದಲ್ಲೂ ಇರುತ್ತೆ. ಅಲ್ಲಿ ಏನು ಅಪರಿಚಿತ ಅನ್ನೋದಿತ್ತು, ಇದು ಅಪರಿಚಿತೆ ಅಂತ ಏನಕ್ಕೆ ವಿಷಯ ಬರುತ್ತೆ ಅಂದರೆ ಒಂದು ಹೆಣ್ಣಿಂದ ಸಾಲ್ವ್ ಆಗುತ್ತೆ ಇದು. ಕಂಪ್ಲೀಟ್ ಸಿನಿಮಾಗೆ ಎಂಡೇ ಒಂದು ಹೆಣ್ಣಿಂದ. ಹೌದು, 100%. ಈಗ ಒಂದು 2-3 ವರ್ಷದಿಂದ ಸ್ವಲ್ಪ ಜಾಸ್ತಿ ಬೆಳಕಿಗೆ ಬಂದಿತ್ತು. ಆ ವಿಷಯ ಇಟ್ಕೊಂಡೇ ಮಾಡಿದ್ದೀವಿ. ಮೇಡಮ್ ಮನಸ್ಸಲ್ಲಿ ತಾಯವ್ವ ಮಾಡುವಾಗಲೂ ಅಷ್ಟೇನೆ ಅವ್ರಿಗೆ ಸೋಷಿಯಲ್ ಎಲಿಮೆಂಟ್ಸು ಏನೋ ಒಂದು ಸಂದೇಶ ಹೇಳಬೇಕು ಅನ್ನೋದು ಅವ್ರಿಗೆ ಆಸೆ ತುಂಬ. ಅದಕ್ಕೋಸ್ಕರ ನಾನು ಬೇರೆ ಒಂದು ಸಬ್ಜೆಕ್ಟ್ ಡಿಸ್ಕಷನ್ ಮಾಡಿದ್ವಿ. ಅದಕ್ಕಿಂತ ಇದರಲ್ಲಿ ಬೇರೆ ಎಲಿಮೆಂಟ್ಸ್ ಬೇಕಲ್ಲ ಅಂತ ಹೇಳಿದ್ರು. ಆಗ ನೋಡಿ ಮೇಡಮ್ ಈ ಥರದೊಂದು ಇದೆ ಅಂದ ತಕ್ಷಣ ಇಷ್ಟಪಟ್ಟು ವಿಷಯ ಕೇಳಿದ ತಕ್ಷಣ ಆಯ್ತು 100% ಇದು ಮಾಡೋಣ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹಂಗಾಗಿ ಅದ್ರ ಮೇಲೆ ವರ್ಕ್ ಮಾಡಿದ್ವಿ ಸರ್. ಟೆಕ್ನಿಕಲ್ ಆಗಿ ಕ್ಯಾಮ್ರಾಮನ್ ಶಂಕರ್ ಅಂತ ಬಂದಿದ್ದಾರೆ, ಈಗ ಬಂದರು. ಮ್ಯೂಸಿಕ್ ಬಂದು ಅನಿಲ್ CJ ಅಂತ 2-3 ಸಿನಿಮಾ ಮಾಡಿದ್ರು ಅವರು ಮುಂಚೆ. ಇನ್ನು ಎಡಿಟಿಂಗ್ ಬಂದ್ಬಿಟ್ಟು ಎಡಿಟಿಂಗ್ DI ಅಮಿತ್ ಜಾವಲ್ಕರ್ ಅಂತ ಇರ್ತಾರೆ. ಮತ್ತು ಇನ್ನು ಮೇಜರ್ ಅಂದರೆ ನಮಗೆ ಸಿನಿಮಾಗೆ ಮ್ಯೂಸಿಕ್ ಅನಿಲ್ CJ. ಕೊರಿಯೋಗ್ರಾಫರ್ ಅಂತ ಏನು ಬರಲ್ಲ, ಇದೆಲ್ಲ ಸಿಚುಯೇಷನ್ ಸಾಂಗ್ಸು. 2 ಸಾಂಗು ಇರುತ್ತೆ, ಒಂದು ಬಿಟ್ ಇರುತ್ತೆ. ಮೇಡಮ್ ಅವರು ಒಂದು ಬಿಟ್ ಸಾಂಗ್ ಹೇಳ್ತಾ ಇದ್ದಾರೆ. ತಾಯವಾದಲ್ಲಿ ಅವ್ರು ಹೇಳಿದ್ರು, ನೀವು ಕೇಳಿರ್ಬೋದು, ಸಾಂಗು ತುಂಬ ಚೆನ್ನಾಗಿತ್ತು. ಅದೇ ಥರದ್ದು ಇದ್ರಲ್ಲಿ ಒಂದು ಬಿಟ್ ಸಾಂಗ್ ಹೇಳ್ತಾರೆ ಸರ್. ನಾಳೆಯಿಂದನೇ ಸ್ಟಾರ್ಟ್ ಸರ್ ನಾಳೆ ನಾಡಿದ್ದು 2 ದಿನ ಇರುತ್ತೆ ಫಸ್ಟು. ಅದಾದ್ಮೇಲೆ 11th ಕಂಟಿನ್ಯೂಸ್ ಸರ್. ಪ್ಲಾನಿಂಗ್ ಪ್ರಕಾರ ಹೋದ್ರೆ ಅಕ್ಟೋಬರ್ಗೆ ಬಂದ್ಬಿಡೋಣ ಅನ್ನೋ ಥರ ಇದೀವಿ. ಹೌದು, ಅಕ್ಟೋಬರ್ ಬಂದ್ಬಿಡೋಣ ಅಂತ ಇದೀವಿ ಸರ್. ಥ್ಯಾಂಕ್ ಯು. ಸೊ ಇನ್ನು ನಮ್ಮ ಸಿನಿಮಾದ ನಿರ್ಮಾಪಕರು ಶ್ರೀ ಸುರೇಶ್ ಕುಮಾರ್ ಅವರು ಈ ಹಿಂದೆ ನಮ್ಮ ಕನ್ನಡ ಸಿನಿಮಾ ದಿಯಾ ಈ ಒಂದು ಸಿನಿಮಾನ ಮರಾಠಿಗೆ ರೀಮೇಕ್ ಮಾಡೋದ್ರಲ್ಲಿ ಸರ್ ಪ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಆ ಸಿನಿಮಾದ ನಂತರ ಈಗ ಅಪರಿಚಿತೆ ಸಿನಿಮಾನ ನಿರ್ಮಿಸಿ ನಿಮ್ಮ ಮುಂದೆ ತರೋದಕ್ಕೆ ಎಲ್ಲ ತಯಾರಿಯನ್ನ ನಡೆಸಿದ್ದಾರೆ. ಅಂಡ್ ಆಲ್ಸೋ ಈಸ್ ಅ ಚೇರ್ಮನ್ ಆಫ್ ಕೃಪಾನಿಧಿ ಗ್ರೂಪ್ ಆಫ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್. ಸಿನಿಮಾದ ಬಗ್ಗೆ ವಿಪರೀತ ಪ್ರೀತಿ. ಸೊ ಸುರೇಶ್ ಕುಮಾರ್ ಸರ್ ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ. ತುಂಬ ಸಂತೋಷ ಪಡ್ತಾ ಇದ್ದೀನಿ ಈ ಸ್ಟೇಜ್ನಲ್ಲಿ ಬಂದು ನನ್ನ ಹೆಂಡತಿ ಸಮಾಜಕ್ಕೆ ಸೇವಾ ಮಾಡ್ತಾ ಇದ್ದಾರೆ ಇನ್ ಡಿಫ್ರೆಂಟ್ ವೇ. ತುಂಬ ಸಂತೋಷ ಪಡ್ತಾ ಇದ್ದೀನಿ. ಫ್ಯೂಚರ್ನಲ್ಲಿ ನೋಡಬೇಕು ನನ್ನ ಹೆಂಡತಿ ಏನೇನು ಪಿಕ್ಚರ್ ಮಾಡಿ ಜನಗಳಿಗೆ ಏನು ಮೆಸೇಜ್ ಕೊಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮಿ. ಥ್ಯಾಂಕ್ ಯು ವೆರಿ ಮಚ್. ಹೆಂಡತಿ ಮೇಲೆ ಅಲ್ಲ, ಸಿ ನಾನು ಆಲ್ರೆಡಿ ಎಜುಕೇಶನ್ ಸಿಸ್ಟಮ್ನಲ್ಲಿ ಇದ್ದೀನಿ. ನಾನು ಎಜುಕೇಶನ್ ಸಿಸ್ಟಮ್ನಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಬಟ್ ಒಂದು ಮಾತು ಹೇಳ್ತೀನಿ, film media is very powerful. I have seen one thing. Student community
ತುಂಬ ಫಾಲೋ ಮಾಡ್ತಾರೆ, ತುಂಬ. ಆ್ಯಂಡ್ ಸಿಕ್ಕಾಪಟ್ಟೆ ಇಫೆಕ್ಟ್ ಇರುತ್ತೆ ಅವ್ರ ಮನಸ್ಸು ಮೇಲೆ. ಅವ್ರಿಗೆ ಲೈಫ್ನಲ್ಲಿ ಮುಂದೆ ಬರಬೇಕು ಅಂದರೆ ದೆ ಲುಕ್ ಅಟ್ ದೇರ್ ಸ್ಟಾರ್ಸ್. ಇಟ್ಸ್ ಅ ರಿಯಾಲಿಟಿ, ಲೆಟ್ ಅಸ್ accept it. So what noble job she is doing it, education through movies. ನಮಗೆ ತುಂಬ ಸಂತೋಷ ಆಯಿತು ಫಸ್ಟ್ ಪಿಕ್ಚರ್ ನೋಡಿ, ತುಂಬ ಸಂತೋಷ ಆಯಿತು. ಆ್ಯಂಡ್ ಇನ್ನು ಮುಂದೆ ಒಳ್ಳೆ ಕಾರ್ಯಕ್ರಮ ಮಾಡಬೇಕು, ಜನಗಳಿಗೆ ಜಾಸ್ತಿ ಎಜುಕೇಷನ್ ಕೊಡಬೇಕು ಥ್ರೂ ಮೀಡಿಯಾ. ಐ ಆಮ್ ದೇರ್ ಆಲ್ವೇಸ್ ವಿತ್ ಹರ್. ಎಜುಕೇಶನ್ ಸಿನಿಮಾ ಒಂದು ಮಾಡಿದ್ದಾರೆ. ಹಾಂ, ನೀವು ಒಬ್ಬ ಇನ್ಸ್ಟಿಟ್ಯೂಟ್ ನಡೆಸ್ತಿರೋದ್ರಿಂದ ಎಜುಕೇಶನ್ ಸಂಬಂಧಪಟ್ಟಂಗೆ ಮಕ್ಕಳಿಗೆ ಅನುಕೂಲ ಆಗುತ್ತೆ ಒಂದು ಸಿನಿಮಾ ಮಾಡಿ. ಮಾಡಬೇಕಾ? ಹೌದು, ಈಗ ನೀವು ಕಾರ್ಯಕ್ರಮ ಮಾಡಿದ್ರೆ ಖಂಡಿತ ಮಾಡ್ತೀವಿ, ಖಂಡಿತ ಮಾಡಿ. ಇವರಿಗೆ ಹೀರೋಯಿನ್ ತಗೊಂಡು ಮಾಡ್ತೀವಿ. ಅವಾಗ ಅಶ್ವಥ್ ಸರ್ ಆಲ್ಸೋ ವಿಲ್ ಟೆಲ್ ಹಿಮ್ ಸ್ವಲ್ಪ ಟೈಮ್ ಪಾಲಿಟಿಕ್ಸ್. ಇವಾಗಲೇ ಇದು ತಗೊಳ್ಳೋಣ, ಅಕ್ಸೆಪ್ಟೆನ್ಸ್ ತಗೊಳ್ಳೋಣ. ಈಗಲೇ ಡೇಟ್ ತಗೊಂಡ್ಬಿಡಿ. ಡೇಟ್ ತಗೊಳ್ಳೋಣ. ಸಾರ್ ಎಲ್ಲಿರ್ತಾರೆ ಅಲ್ಲೋಗಿ ಶೂಟ್ ಮಾಡ್ಬೇಕು ಅಷ್ಟೇ. ಹೌದು, ಹಾಗೆ ಮಾಡೋಣ. ಅಯ್ಯೋ, ಒಪ್ಕೊಂಡ್ರೆ ಇನ್ನೇನು ಇರುತ್ತೆ, ಒಪ್ಕೊಳ್ಳೋದೇ ಸಾಕು ಅವರು. ಅವರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಹಳ ಬಿಸಿ. ಸಾಯಂಕಾಲದಿಂದ ಬೆಳಗ್ಗೆ ಜಾವದವರೆಗೂ ಆಕ್ಟ್ ಮಾಡೋದು ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಎಲ್ಲರಿಗೂ ನಮಸ್ಕಾರ. ಡೈರೆಕ್ಟರ್ ಹೇಳಿದ್ದಾರೆ, ಆಸ್ ಸಿನಿಮಾ ಒಂದು ಪವರ್ಫುಲ್ ಮೀಡಿಯಂ. ಖಂಡಿತವಾಗ್ಲೂ 4-3 ಗಂಟೆನೋ 1 ಗಂಟೆನೋ ಎಷ್ಟೇ ಹೊತ್ತು ನಾವು ಒಂದು ಥಿಯೇಟರ್ ಮುಂದೆ ಕುತ್ಕೊಂಡಾಗ, ಸ್ಕ್ರೀನ್ ಮುಂದೆ ಕುತ್ಕೊಂಡಾಗ ಅದರ ಇಂಪ್ಯಾಕ್ಟ್ ನಮ್ಮ ಬದುಕಿನ ಮೇಲೆ ಎಲ್ಲಿ ಬೀರುತ್ತೆ, ಬಹುಶಃ ಅದು ಯಾವ್ಯಾವ ಹಂತದಲ್ಲಿ ಅದು ನೆನಪಾಗುತ್ತೆ ಹೇಳೋಕ್ಕಾಗಲ್ಲ. ಅಂಥದ್ರಲ್ಲಿ ಇಂಥ ಒಂದು ಸೋಷಿಯಲ್ ಕಾಸ್ ಇಟ್ಕೊಂಡು ಇಂಥ ಒಂದು ಸಿನಿಮಾ ಮಾಡಬೇಕಾದ್ರೆ ಬಹುಶಃ ಇಫ್ ಐ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಟ್, ಅದರ ಒಂದು ಭಾಗಿ ಆಗ್ಬೋದು ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಗೀತಾ ಮೇಡಮ್ಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ, ಹಾಗೆ ನಮ್ಮ ಡೈರೆಕ್ಟರ್ ವಿಶ್ವನಾಥ್ ಸರ್ ಅವರಿಗೆ. ಆ್ಯಂಡ್ ಆಲ್ಸೋ ನನ್ನ ಪಾತ್ರದ ಹೆಸರು ದೀಪ, ಇಷ್ಟೇ ಹೇಳಬಲ್ಲೆ. ಉಳಿದಿರುವಂಥದ್ದು ಬಹುಶಃ ಸಿನಿಮಾ ಶೂಟಿಂಗ್ ಆದಮೇಲೆ, ಡೈರೆಕ್ಟರ್ ಅಪ್ರೂವಲ್ ಸಿಕ್ಕಿದ ಮೇಲೆ, ಪ್ರೊಡ್ಯೂಸರ್ ಅಪ್ರೂವಲ್ ಸಿಕ್ಕಿದ ಮೇಲೆ ನಾನು ಮಾತಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಬಟ್ ಈಗ ಸಿನ್ಸ್ ಲಾಂಗ್ ಟೈಮ್ ನೀವು ಸಿನಿಮಾ ಇಂಡಸ್ಟ್ರಿನಲ್ಲೂ ಕೂಡ ಜರ್ನಿ ಮಾಡ್ತಾ ಬರ್ತಾನೆ ಇದ್ದೀರಾ. ಸೊ ಈಗ ತಂದೆ ಜೊತೆಗೆ ಅಭಿನಯಿಸೋದು ಲೈಕ್ ಹೌ ಇಟ್ ಇಸ್, ಲೈಕ್ ಎನಿ ಚೇಂಜಸ್ ಅಥವಾ ಏನ್ ಅನ್ಸುತ್ತೆ ನಿಮ್ಗೆ? ಕಷ್ಟನಾ? ಸಾಂಗೇ ಇದೆಯಲ್ಲ, ಸೂಪರ್ ಹಿಟ್ ಸಾಂಗ್. ಕಷ್ಟ ಅಂತಲ್ಲ, ಅಪ್ಪನ ಜೊತೆ ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಆ್ಯಕ್ಟ್ ಮಾಡಿದ್ದೀನಿ. ನಾನು ಅವರು 2-3 ಪಿಕ್ಚರ್ ಒಟ್ಟಿಗೆ ಮಾಡಿದ್ದೀವಿ. ಸೊ ನನಗೇನು ಅಂದರೆ, ನಾನು ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಬಂದಿರೋದು ಇವಾಗ ಆಫ್ಟರ್ 35 ವರ್ಷ ಆಯಿತು ನಾನು ಲಾಸ್ಟ್ ಸಿನಿಮಾ ಬಿಟ್ಟು. ಸೊ ಬರ್ತಿದ್ದಂಗೆ ಈ ಬಿಗಿನಿಂಗ್, ಈ ಮೊದಲನೇ ದಿನಗಳಲ್ಲೇ ಅಪ್ಪನ ಜೊತೆ ತಿರುಗೂ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಸಿನಿಮಾ ಇವರು ಗೀತಾ ಮೇಡಮು ಮತ್ತು ವಿಶ್ವನಾಥ್ ಬಂದು, ಸರ್ ನೀವು ಮಾಡಬೇಕು, ಇದೇ ಥರ ನಿಮ್ಗೊಂದು ರೋಲ್ ಇದೆ, ನೀವು ಮಾಡ್ತೀರಾ, ಇಷ್ಟ ಆಗುತ್ತಾ? ನಾನು ಡೆಫಿನೆಟ್ಲಿ ಮಾಡೋಣ. ನನಗೆ ಕಥೆನೂ ಇಷ್ಟ ಆಯಿತು. ಆ್ಯಂಡ್ ಅಪ್ಪ ಜೊತೆ ಒಂದು ಬಿಟ್ಟು ಬರುತ್ತೆ ಅಂದಾಗ ಐ ವಾಸ್ ವೆರಿ ಹ್ಯಾಪಿ. ಐ ಸೆಡ್ ಎಸ್, ಮಾಡ್ತೀನಿ, ಡೆಫಿನೆಟಾಗಿ ಮಾಡ್ತೀನಿ, ನನಗೂ ಇಷ್ಟ, ನೋಡೋಣ, ಟೇಕ್ ದ ಚಾಲೆಂಜ್ ಆ್ಯಂಡ್ ಡೂ ಇಟ್ ಅಂತ ಮಾಡಿದ್ದು. ಲುಕಿಂಗ್ ಫಾರ್ವರ್ಡ್. ಎಸ್, ವೆರಿ ಮಚ್. ಏನ್ ನಿಮ್ಮ ಪಾತ್ರ ಹೇಳಕ್ಕೆ? ನಾನು ಗೀತಾ ಮೇಡಮ್ ಅವರ ಬ್ರದರ್ ಪಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ರಾಜೇಶ್ ತಾನೆ, ಅದರಲ್ಲಿ ರಾಜೇಶ್ ಅಂತ. ಸೊ ತುಂಬ ಒಂಥರ ಒಂದು IT ಎಂಪ್ಲಾಯಿ ಪಾತ್ರ, ತುಂಬ ಮೇಲೆ ಕೆಳಗಡೆ ಎಲ್ಲ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ನೆಕ್ಸ್ಟ್ ಟೈಮಲ್ಲಿ ಅವ್ರು ಯಾವಾಗ ಓಕೆ ಅಂತಾರೋ ಆವಾಗ ನನ್ನ ಪಾತ್ರದ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡ್ಬೋದು. ನಾನು ಐ ರಿಲೇಟ್ ಟು ದಟ್, ಆ ಪಾತ್ರಕ್ಕೆ ರಿಲೇಷನ್ ಆಗೋದಕ್ಕೆ. ನಾನು IT ಇಂಡಸ್ಟ್ರಿಯಲ್ಲಿ 23 ವರ್ಷ ಇದ್ದು ನಾನು. ಸೊ ಹೇಗಿತ್ತು, ಯಾವ ಥರ ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸೊ ಅದೇ ಥರ ಪಾತ್ರ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇಂಟ್ರೆಸ್ಟ್ ಇದೆ. ನನ್ನ ಕಥೆನೂ ಅಷ್ಟೇ ತುಂಬಾ ಒಳ್ಳೆ ಕತೆ ಅದು, ಆ್ಯಂಡ್ ವೆರಿ ಪವರ್ಫುಲ್ ಮೆಸೇಜ್ ಇದೆ. ಸೊ ನಮ್ಮ ಈಗಿನ ಕಾಲಕ್ಕೆ, ಆಗಿನ ಕಾಲದಲ್ಲೂ ಐತೆ, ಈಗಿನ ಕಾಲಕ್ಕೂ ಅಷ್ಟೇ ಈ ಮೆಸೇಜ್ ತುಂಬಾ ಪವರ್ಫುಲ್ ಆ್ಯಂಡ್ ವೆರಿ ಮಚ್ ನೀಡೆಡ್. ಸೊ ಅದಕ್ಕೆ ಇದೊಂದು ಎಕ್ಸ್ಪೆರಿಮೆಂಟ್ ಆ್ಯಂಡ್ ಇದಕ್ಕೆ ನಾನು ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಕ್ಯಾರೆಕ್ಟರ್. ನಿರಂತರವಾಗಿ ಬರ್ತಾ ಇದ್ರೆ ಮಾಡ್ತಾನೆ ಇದ್ದೀನಿ ಫುಲ್ ಟೈಮ್. ನಾನು ಇವಾಗ ಆಲ್ರೆಡಿ ಸೀರಿಯಲ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಸಿನಿಮಾ
ನಿರಂತರವಾಗಿ ಸಿನಿಮಾ ಬರ್ತಾನೆ, ಸಿನಿಮಾ ಮಾಡ್ತಾನೆ ಇರೋದು. ಇವಾಗ ಬ್ಯಾಕ್ ಟು ಇಂಡಸ್ಟ್ರಿ 100%. ಥ್ಯಾಂಕ್ ಯು. Welcome back. We're so happy actually. ಥ್ಯಾಂಕ್ ಯು. Okay, then inna or sir, even we are your friends. Actually, ಇಬ್ರಿಗೂ ಅದೇ ಟೈಟಲ್ ಹೇಳ್ಬೋದು, ಅದನ್ನೇ ನಾನು ಹೇಳ್ಬೋದು. ಬಟ್ ಸ್ಟಿಲ್ ಶ್ರೀನಾಥ್ ಸರ್ ಮಾತಾಡಲಿ, ಚೀಫ್ ಗೆಸ್ಟ್ ನ ಲಾಸ್ಟ್ ಅಲ್ಲಿ ಮಾತಾಡಿಸ್ತೀನಿ. ಆಯ್ತು ಸರ್, ನೀವು ಹೇಳಿದಾಗ ನಾವು ಕೇಳಿದ್ದೀನಿ ಸರ್, ಮಾಡ್ತೀನಿ. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಒಬ್ಬ ಅಪರಿಚಿತೆ ಅಂತ ಬಂದಿದ್ದು ಪರಿಚಿತ ವ್ಯಕ್ತಿನೇ. ಅಪರಿಚಿತ ಬರ್ತೀರಾ ಅಂತ ಕೇಳಿದಾಗ, ನೀವು ಪರಿಚಿತ ಆಗಿರೋದ ಹೇಗೆ ಬರಲಿ ನಾನು ಅಂದರೆ, ಇಲ್ಲ ಕತೆ ಹೇಳಿದೆ ಅಂದರು. ಕತೆನ ಏನು ಮಾಡಬೇಕು ಮಾಡೋಕ್ಕೆ ಅಂದರೆ, ನಿಮ್ಗೆ ಹೇಳಿದ್ರೆ ಏನು ಮಾಡ್ತೀರೋ ಏನೋ, ಬೈತಿರೋ ಏನೋ ಅಂತ ಶುರು ಮಾಡು. ಏನು ಅಂದರೆ ಪಾರ್ಕ್ ಮಾಡ್ತೀರಾ ಅಂದರು. ಒಂಥರ ಕಣ್ಣೆಲ್ಲ ದೊಡ್ಡದಾಗಿ ಹಾಕೊಂಡೆ. ಯಾಕಂದರೆ ಸಿನಿಮಾ, ಸೀರಿಯಲ್ ಓಕೆ, ಸಿನಿಮಾ ಬಹುಶಃ ಕೋವಿಡ್ ಬರೋಕ್ಕೆ ಮುಂಚೆ ನಾವು ಮಾಡಿದ್ದು, ಆಮೇಲೆ ನಾವು ಮಾಡಿಲ್ಲ. ಮತ್ತೆ ಸಿನಿಮಾ ಅಂತ ಬಂದಾಗ ಆ ಹಳೆಯ ನೆನಪುಗಳೆಲ್ಲ ಬಂದು ಆ ಸಿನಿಮಾನು ಹೊಂದಿದ್ರು. ಅದು ಮನಪೂರ್ವಕವಾಗಿ ಒಪ್ಕೊಂಡು, ಅಮ್ಮ ನಂಗೆ ತುಂಬ ಸಂತೋಷ ಆಗ್ತದೆ, ನಾನು ಮಾಡ್ತಿದ್ದೀನಿ. ಡೈರೆಕ್ಟರ್ ಸರ್, ನಾನು ನಿಮ್ಮಲ್ಲಿ ಹೆಸರೇನು ಅಂತ ಕೇಳಿಲ್ಲ, ಕಥೆದು ಅದನ್ನು ಬರಬೇಡಿ. ಯಾಕಂದ್ರೆ ನನಗೆ ಸಸ್ಪೆನ್ಸ್ ಇರಬೇಕು ಅಂದ್ರು ನಾನು ಸಸ್ಪೆನ್ಸಲ್ಲೇ ಇಟ್ಕೊಂಡಿದ್ದೀನಿ. ನಾಳೆ ಅಲ್ಲಿ ಶೂಟಿಂಗ್ ಹೋದಾಗ ನನ್ನ ಹೆಸರು ಇರ್ತಾರೆ, ಅವಾಗ ನನಗೆ ಗೊತ್ತಾಗುತ್ತೆ. ಬಟ್ ಏನಂದ್ರೆ, ಒಂದು ಮೆಸೇಜ್ ಕೊಡೋದಕ್ಕೋಸ್ಕರ ಅದಕ್ಕೆ ಸುಮಾರು ತಿಂಗಳು ಪ್ರಯತ್ನ ಮಾಡಿ ಮನಸ್ಸಲ್ಲೇ ಕಥೆ ಮಾಡ್ಕೊತಾ ಅದನ್ನ 10 ಜನರ ಜೊತೆ ಡಿಸ್ಕಸ್ ಮಾಡಿಕೊಂಡು ಅವ್ರಗಳ ಅಭಿಪ್ರಾಯನೂ ತಗೊಂಡು ಅದನ್ನು ಎಲ್ಲ ಸೇರಿಸ್ಕೊಂಡು ಇದು ಮಾಡ್ತಿರುವಾಗ ನಾನು ಕೇಳಿದೆ, ಸುಮಾರು ಎಷ್ಟು ದಿವಸ ಆಯ್ತು ನಿಮಗೆ ಕತೆ ಮಾಡೋಕ್ಕೆ ಅಂತ. ಆಯ್ತು ಸರ್, ಒಂದು 4-5 ತಿಂಗಳಾಯ್ತು ಸರ್ ಅಂದರು. 4-5 ತಿಂಗಳು ಅಂದಾಗ ಒಂದು ಕತೆ ಬಗ್ಗೆ ಅಷ್ಟು ಕೂತ್ ಮಾಡೋದು ನನಗೆ ನಮ್ಮ ಗುರುಗಳು ಜ್ಞಾಪಕ ಬಂದು. ನನ್ನ ಗುರುಗಳು ಅವಾಗ ಬೇಕಾದ ಜನ ಇದ್ರು, ಪ್ರತಿಯೊಬ್ಬರು ಡೈರೆಕ್ಟ್ರು. ಆವಾಗ ಒಂದು ಕತೆ ಅಂತ ತಗೊಂಡಾಗ ಅದಕ್ಕೆ ಪಾತ್ರ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಎಲ್ಲ ಆಮೇಲೆ ಮೊದಲು ಕತೆ ರೆಡಿ ಮಾಡ್ಕೊಳ್ಳೋದಕ್ಕೆ 3 ತಿಂಗಳು 6 ತಿಂಗಳು ಡಿಸ್ಕಸ್ ಮಾಡೋರು, ಕತೆ ಮಾಡೋರು, 16 ಜನ ಕೂರ್ಸ್ಕೊಂಡು ಕೇಳೋರು. ಆಮೇಲೆ ತಮ್ಮ ಸ್ನೇಹಿತರು ಕರೆಯೋರು, ಪತ್ರಿಕಾಕರ್ಸನ್ನು ಕರಿತಾ ಇದ್ರು. ಪುಟ್ಟರಾಜಿ ಅವ್ರಿಗೆ ಕತೆ ಹೇಳಿದಾಗ ಇದರಲ್ಲಿ ಏನಾದ್ರು ಕಮ್ಮಿ ಆಗಿದ್ರೆ ಅದನ್ನು ಹೇಳಪ್ಪ ನಮಗೆ ಅಂತ ಅವ್ರ ಸಜೆಷನ್ ತಗೊಂಡು, ಎಲ್ಲ ಸಜೆಷನ್ ತಗೊಂಡು ತಲೆಯಲ್ಲಿ ತುಂಬಿಕೊಂಡು ಮತ್ತು ಕಥೆನ ಫೈನಲೈಸ್ ಮಾಡಿ ತಾವು ಯಾರ್ಯಾರ ಹತ್ರ ಡಿಸ್ಕಸ್ ಮಾಡಿದ್ರು ಅವರೆಲ್ಲರೂ ಸೇರಿಸ್ಕೊಂಡು ಕೂರಿಸ್ಕೊಂಡು ಇವಾಗ ಹೇಗಿದೆಪ್ಪ ಅಂತ ಕೇಳೋರು. ಅವಾಗ ಒಪಿನಿಯನ್ ಒಂಥರ ಚೆನ್ನಾಗಿರೋದು, ಅಲ್ಲಿಂದ ಮುಂದಕ್ಕೆ ತೊಗೊಳೋರು. ಇದು ಪುಟ್ಟರಾಜಿ ಅದೇ ಮಿಕ್ಕಿದೆಲ್ಲ ನೆನಪುಗಳು ಅದೇ ಥರ ಇದ್ರು. ಹಾಗಾಗಿ ಒಂದು ಕಥೆ ಮಾಡೋದಕ್ಕೆ ಮನಪೂರ್ತಿಯಾಗಿ 4-5 ತಿಂಗಳು ಅದನ್ನು ಕರೆದಿದ್ರೆ ಕಥೆ ಚೆನ್ನಾಗೇ ಬಂದಿರಬೇಕು. ನೀವು ತುಂಬ ಜನದ ಜೊತೆ ಡಿಸ್ಕಸ್ಸು ಮಾಡಿದ್ದೀರಿ. ಆ ಡಿಸ್ಕಸ್ ಮಾಡಿದಾಗ ಬರೀ ನಮ್ಮ ತಲೆಯಲ್ಲಿ ಬರೋ ಒಂದು ಕಥೆ ಅದು ಹಾಗೆ ಹೊರಟೋಗುತ್ತೆ. ಅದನ್ನು 10 ಜನದ ಜೊತೆ ಡಿಸ್ಕಸ್ ಮಾಡಿದಾಗ 10 ಅಭಿಪ್ರಾಯ ಬರುತ್ತಲ್ಲ, ಆವಾಗ ಅದು ಒಂದು ಪಕ್ಕ ಆಗ್ತಾ ಹೋಗುತ್ತೆ. ಅಂತಹ ಕಥೆ ಮಾಡಿದ್ದೀರಿ. ನನಗೆ ಇನ್ನೊಂದು ಬಹಳ ಸಂತೋಷ ಆಗಿದ್ದು ಅಂದರೆ, ಗರುಡರೇಖೆ ಆದಮೇಲೆ ಇದು ನನ್ನ ಜೊತೆ ಆಯ್ತು. ಅದೇ 2 ರೇಖೆ ಗರುಡರೇಖೆ ಅದೇ ಗೊತ್ತಿದೆ. ಲಾಸ್ಟ್ ಪಿಕ್ಚರ್ ಶೂಟಿಂಗ್ ಮಾಡಿದ್ದು 2 ರೇಖೆ ನನ್ನ ಮಗನ ಮಾಡಿದ್ದೆ. ಇವಾಗ ಯಾಕೆ ಹೋಗಿ ಯಾವುದೋ ಬಾಂಬೆ ತಗೊಳ್ತಾ ಇದ್ದೀನಿ ಕೇಳಿದೆ. ಇಷ್ಟು ವರ್ಷ ಆದಮೇಲೆ, ಅಬೌಟ್ 40 ಇಯರ್ಸ್ ಆದಮೇಲೆ ಮತ್ತೆ ನನ್ನ ಮಗನ ಅವನು ಆ್ಯಕ್ಟ್ ಮಾಡೋದನ್ನ ಹತ್ತಿರ ನಿಂತ್ಕೊಂಡು ನೋಡುವಂಥ ಅವಕಾಶ ಕೊಟ್ಟಿದ್ದಾರೆ. ಗೀತಾ ಮೇಡಮ್ ತುಂಬ ಸಂತೋಷ. ಅವ್ರದ್ದು ತಾಯವ್ವ ನೋಡಿದಾಗ ಐ ವಾಸ್ ರಿಯಲಿ ಇಂಪ್ರೆಸ್ಡ್. ಒಂದು ಮನಸ್ಸಿಟ್ಟು ಆ್ಯಕ್ಟ್ ಮಾಡ್ತೀನಿ. ಅಂಥದ್ದೇ ಒಂದು ಕಥೆ ಸಿಕ್ಕಿದೆ ಮಾಡಬೇಕು ಅಂತ ಅವ್ರಿಗೆ ಇಮ್ಮಿಡಿಯೇಟ್ ಬಂದು ಅದನ್ನು ಮಾಡ್ತೀನಿ ಅಂತಂದಾಗ ಏನಿದ್ರು ನಾ ಯಾರಾಗಲಿ ಏನಾಗಿರಲಿ ಒಬ್ಬ ವಯಸ್ಸಾದವನಾಗಿ ಆಶೀರ್ವಾದ ಮಾಡಕ್ಕೆ ನಾವು ಹೋಗಲೇಬೇಕು. ಆ ಆಶೀರ್ವಾದ ಹೃದಯಪೂರ್ವಕವಾಗಿದೆ. ಚೆನ್ನಾಗಿ ಬರಲಿ, ಚೆನ್ನಾಗಿ ಬರುತ್ತೆ. ಆ ಚೆನ್ನಾಗಿ ಬಂದಾಗ ನೀವು ಎಲ್ಲ ನೋಡಿ ನಿಮ್ಮೆಲ್ಲರ ಸಹಕಾರ ಇದ್ದರೆ ಗೀತಾ ಇನ್ನೂ 10 ಪಿಕ್ಚರ್ ಮಾಡ್ತಾರೆ. ಆ 10 ಪಿಕ್ಚರ್ ಮಾಡಿಸೋ ಶಕ್ತಿ ನೀವು ಕೊಡಬೇಕು. ನೀವು ಕೊಡಿ. ನಿಮ್ಮ ಮುಖಾಂತರ ಜನಕ್ಕೆ ತಲುಪಲಿ, ಜನ ಮೆಚ್ಚಲಿ, ಬಾಳಿಸ್ಲಿ, ಬೆಳಗಲಿ. ನಮಸ್ಕಾರ.
ಥ್ಯಾಂಕ್ ಯು ವೆರಿ ಮಚ್. ಏನು ಮಾತಾಡೋಂಗಿಲ್ಲ, ಸ್ವತಃ ಡಾಕ್ಟರು. ಸೊ ಹಾಗೆ ಪೊಲಿಟಿಕ್ಸ್ ಬಗ್ಗೆ ಅಂತೂ ತುಟಕ್ ಪಿಟಕ್ ಅನ್ನಂಗಿಲ್ಲ, ಇಟ್ ವಾಸ್ ಎವ್ರಿಥಿಂಗ್. ಅಂಡ್ ಆಲ್ಸೋ ಇಸ್ ಎ ಗ್ರೇಟ್ ಸ್ಪೋರ್ಟ್ಸ್ ಮ್ಯಾನ್. ಅವ್ರ ಕಾಲೇಜ್ ಡೇಸ್ ಇಂದ ಅವ್ರ ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಸೊ ಹಾಗೆ ಸಿನಿಮಾದಕ್ಕೂ ಅವ್ರಿಗೆ ಏನ್ ಲಿಂಕ್ ಇದೆ ಅಂತ ನಾನು ಬಾಯ್ಬಿಟ್ಟು ಹೇಳಂಗೆ ಇಲ್ಲ, ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸಿನಿಮಾ ಇಂಡಸ್ಟ್ರಿನಲ್ಲಿ ಅದೆಷ್ಟೋ ಅವರ ಪ್ರೀತಿಯ ಸ್ನೇಹಿತರು ಇವತ್ತಿಗೂ ಕೂಡ ಇದ್ದಾರೆ. ಐ ಹೋಪ್ ಯಾವಾಗಲಾದ್ರೂ ಫ್ರೀ ಟೈಮ್ ಸಿಕ್ಕಿದಾಗ ಡಿಸ್ಕಸ್ ಕೂಡ ಮಾಡ್ತಾರೆ ಅನ್ಸುತ್ತೆ. ಸೊ ನೀವ್ ಹೇಳಿ, ಹೇಗ್ ಅನಿಸ್ತಾ ಇದೆ ನಿಮ್ಗೆ ಈ ರಾಜಕೀಯ ಜಂಜಾಟದ ನಡುವೆ ಸಿನಿಮಾ ಕಾರ್ಯಕ್ರಮಕ್ಕೆ ಬಂದಿರೋದು? ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ನೀವು ಸಿನಿಮಾ ಕಾರ್ಯಕ್ರಮದಲ್ಲಿ ಇರೋದು, ಹೋಸ್ಟ್ ಮಾಡ್ತಾ ಇರೋದು ಕೂಡ ಖುಷಿ ಆಗ್ತಾ ಇದೆ. ನಾನು ಹೋಸ್ಟ್ ಮಾಡ್ತಾ ಇರೋದು. ಎಲ್ಲರಿಗೂ ನಮಸ್ಕಾರ. ಈ ದಿನ ಅಮರ್ ಫಿಲ್ಮ್ಸ್ ವತಿಯಿಂದ ಏನು ಶೀರ್ಷಿಕೆ ಬಿಡುಗಡೆ ಮಾಡುವಂಥ ಅಪರಿಚಿತೆ ಒಂದು ಹೆಸರು ಇವತ್ತು ಸಿನಿಮಾಗೆ ಬಿಡುಗಡೆಯಾಗಿದೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹಿರಿಯರು, ಮಾರ್ಗದರ್ಶಿಗಳು, ಅವ್ರ ಸಿನಿಮಾ ನೋಡ್ತಾನೆ ನಾವೆಲ್ಲ ಬೆಳೆದಿದ್ದೀವಿ. ಅವರು ರಾಜಕೀಯ ಕ್ಷೇತ್ರದಲ್ಲೂ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಮಗೆಲ್ಲರಿಗೂ ಭಾಳಷ್ಟು ಪ್ರೀತಿ ಮಾಡುವಂಥ ವ್ಯಕ್ತಿನೇ ಪ್ರಣಯ ರಾಜ್ಯ ಹಿರಿಯರಾಗಿರುವಂಥ ಶ್ರೀನಾಥ್ ಅವರೇ. ಸಿನಿಮಾದ ಬಗ್ಗೆ ಅಪಾರ ಆಸಕ್ತಿಯನ್ನು ವಹಿಸಿ ಒಂದು ಹವ್ಯಾಸವಾಗಿ ತಗೊಂಡು ಇವತ್ತು ನಟಿಯಾಗಿ ಮತ್ತು ನಿರ್ಮಾಪಕರಾಗಿಯೂ ಕಾರ್ಯನಿರ್ವಹಿಸ್ತಿರುವಂಥ ಗೀತಾ ಪ್ರಿಯ ಅವರೇ, ಸುರೇಶ್ ನಾಗ್ಪಾಲ್ ಅವರೇ, ನಿರ್ದೇಶಕರಾಗಿರುವಂಥ ವಿಶ್ವನಾಥ್ ಅವರೇ, ಹಾಗೂ ನನ್ನ ಸ್ನೇಹಿತರಾಗಿರುವಂಥ ಸ್ಯಾಮ್, ರೋಹಿತ್ ಶ್ರೀನಾಥ್ ಅವರೇ, ನಿಖಿತಾ ಅವರೇ, ವೇದಿಕೆ ಮುಂದಿರುವಂಥ ಎಲ್ಲ ಗಣ್ಯಮಾನ್ಯರೇ, ಆತ್ಮೀಯರೇ, ಸಿನಿಮಾ ಅನ್ನೋದು ಬಹಳ ಪವರ್ಫುಲ್ ಮೀಡಿಯಾ. ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ಸಿನಿಮಾ ನಾವು ಯಾವ ರೀತಿ ಯೋಚನೆನ ಮಾಡ್ತೀವಿ ಅನ್ನೋದನ್ನೇ ಬದಲಾಯಿಸಲಿಕ್ಕೆ ಶಕ್ತಿ ಇದೆ, ಅಷ್ಟು ಪವರ್ಫುಲ್ ಇದೆ. ಹಾಗಾಗಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಎ ಸಿನಿಮಾ. ಇವತ್ತು ಯಾವುದೇ ಒಂದು ನೆಲ ಅಥವಾ ವ್ಯಕ್ತಿ, ಸ್ಥಳ ಏನನ್ನು ಪರಿಣಾಮಕಾರಿಯಾಗಿ ಬಿಂಬಿಸಬೇಕಂದ್ರೆ ಆ ಶಕ್ತಿ ಇರೋದು ಸಿನಿಮಾಗೆ. ಇಡೀ ಪ್ರಪಂಚದ ಪ್ರತಿಯೊಂದು ಮನೆ, ಪ್ರತಿಯೊಂದು ವ್ಯಕ್ತಿನೂ ತಲುಪಲಿಕ್ಕೆ ಸಾಧ್ಯವಿರುತ್ತೆ. ಹಾಗಾಗಿ ಇಂಪ್ಯಾಕ್ಟ್ ನಮ್ಮ ನಾಡಿನ ಸಂಸ್ಕೃತಿ ಆಗಲಿ, ನಮ್ಮ ಸಾಮಾಜಿಕ ಜೀವನವನ್ನು ತಿಳಿಸುವಂಥದ್ದಾಗುತ್ತೆ. ಹಾಗಾಗಿ ನಮ್ಮ ಸಿನಿಮಾ ರಂಗಕ್ಕೆ ನಾವೆಷ್ಟು ಶಕ್ತಿಯನ್ನು ತುಂಬಿಕೊಂಡ್ರೂ ಸಾಲಲ್ಲ. ಸಾಫ್ಟ್ ಪವರ್ಗಿರೋ ಪವರ್, ಯಾಕಂದರೆ ವಿಜುವಲ್ ಮೀಡಿಯಾಕ್ಕಿರೋ ಶಕ್ತಿ ಇನ್ಯಾವುದಕ್ಕೂ ಇರಲಿಕ್ಕೆ ಸಾಧ್ಯವಿರಲ್ಲ. ಹಾಗಾಗಿ ಭಾಳಷ್ಟು ಆಸಕ್ತಿಯಿಂದ ಸಾಮಾಜಿಕ ಸಂದೇಶ, ಯಾಕಂದರೆ ಸಿನಿಮಾ ಒಂದು ಭಾಗ ಕಮರ್ಷಿಯಲ್, ಇನ್ನೊಂದು ಭಾಗ ಸಾಮಾಜಿಕ ಸಂದೇಶ ಭಾಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದರಲ್ಲೂ ಬೆಳೀತಾ ಇರುವಂಥ ರಾಷ್ಟ್ರ ನಮ್ಮದು. ಹಾಗಾಗಿ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಜಾಗೃತಿ, ಅವೇರ್ನೆಸ್ಸು ಭಾಳ ದೊಡ್ಡ ಶಕ್ತಿ. ಅವೇರ್ನೆಸ್ಸೇ ಭಾಳ ಬೇಕಾಗಿರೋದು ಎಲ್ಲ ವಿಚಾರಕ್ಕಾಗಲಿ. ಪ್ರತಿಯೊಬ್ಬನು ತನ್ನ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ತಿಳುವಳಿಕೆ, ಅರಿವು ಭಾಳ ದೊಡ್ಡ ಪಾತ್ರ ವಹಿಸುತ್ತೆ. ಹಾಗಾಗಿ ನಾನು ಗೀತಾ ಪ್ರಿಯ ಅವರಿಗೆ ನನ್ನ ಶುಭಾಶಯವನ್ನು ಕೋರ್ತೀನಿ ಮತ್ತು ನಿರ್ದೇಶಕರಿಗೆ ನಿಮ್ಮ ಪ್ರಯತ್ನ ಭಾಳ ಚೆನ್ನಾಗಿರಲಿ. ಚೆನ್ನಾಗಿ ಹೋಮ್ವರ್ಕ್ ಮಾಡಿ ಒಂದು ಒಳ್ಳೆಯ ಸಿನಿಮಾ ಸೂಪರ್ ಹಿಟ್ ಆಗಲಿ ಅಂತ. ಯಾಕೆಂದರೆ ಸಾಮಾಜಿಕ ಸಂದೇಶ ಇರೋ ಪಿಕ್ಚರ್ಗಳೇ ಇನ್ನು ಹೆಚ್ಚಾಗಿ ಹಿಟ್ಟಾಗಬೇಕು ಅನ್ನೋಂಥದ್ದು ನಾವೆಲ್ಲ ಬಯಸ್ತೀವಿ. ಹಾಗಾಗಿ ನನ್ನ ಸೌಭಾಗ್ಯ ಸಿನಿಮಾ ರಂಗದ ಜೊತೆಯಲ್ಲಿ ಇವತ್ತು ಬಂದು ಈ ಶೀರ್ಷಿಕೆ ಬಿಡುಗಡೆ ಮಾಡೋದು ಒಂದು ದೊಡ್ಡ ಸೌಭಾಗ್ಯ. ಹಾಗಾಗಿ ನಿಮಗೆಲ್ಲ, ಅದರಲ್ಲೂ ಹಿರಿಯರಾಗಿರುವಂಥ ಶ್ರೀನಾಥ್ ಸರ್, ವಿಶೇಷ ಏನಂದರೆ ನಮ್ಮ ಮೊದಲು ಚುನಾವಣೆ ನಿಂತಾಗೂ ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಮೊದಲಿಂದಲೂ ನಮಗೆಲ್ಲ ಆಶೀರ್ವಾದ ಮಾಡಿ ಬೆಳೆಸಿದ್ದಾರೆ. ಅವ್ರ ಜೊತೆಯಲ್ಲಿ ಕೂತು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಮತ್ತೊಮ್ಮೆ ಶುಭಾಶಯಗಳು, ಧನ್ಯವಾದಗಳು. ಯಾರು ಸರ್? ಸಿನಿಮಾ ಟೇಕಪ್ ಮಾಡಿದಾಗ ಡೇಟ್ಸ್ ಕೊಡ್ತೀರಾ? ಸಿನಿಮಾ ನೋಡ್ತೀನಿ ಸರ್. ನಮ್ಮಿರೋ ಸಿನಿಮಾನೇ ಸಾಕು ಸರ್. ನಮ್ಮ ದಿನ ಮಾಡ್ತೀನಿ. ಅವ್ರನ್ನ ಒಪ್ಸ್ಲಿಕ್ಕೆ ನಾನು ಡಾಕ್ಟರ್ ಸ್ಯಾಮ್ನ ಕಳಿಸ್ತೀನಿ. ಸ್ನೇಹಿತರು ಸ್ಯಾಮ್ ಅವರು ಇದ್ದಾರೆ ಇಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್.